ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಮಂತ್ರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್. ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಗೆ ಸಿಕ್ತು ಮತ್ತೊಂದು ಬಹಳ ಒಳ್ಳೆಯ ಅಸ್ತ್ರ. ಈಗ ಬಯಲಾಯಿತು ನೋಡಿ ಕಾಂಗ್ರೆಸ್ನ ಅಸಲಿಯತ್ತು ಬಹಿರಂಗವಾಗಿ ಹೊರಗಿಡುವ ಮೂಲಕ ಅಂತ. ಕಮಲ ಪಡೆ ಈಗ ತಿರುಗಿ ಬಿದ್ದಿದೆ, ಅದು ಕೂಡ ಮಂತ್ರಿಯಾಗಿರೋದ್ರಿಂದ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಷ್ಟ್ರ ರಾಜಕಾರಣದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಕೈ ಕಮಲದ ನಡುವಿನ ಮುಸಲ್ಮಾನ್ ಓಲೈಕೆಯ ಅಸ್ತ್ರ. ಸ್ವತಃ ಮೋದಿ ಈ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ್ರು ಕಾಂಗ್ರೆಸ್ನ ವಿರುದ್ಧ. ನಿಮ್ಮ ಆಸ್ತಿಯನ್ನು ಹರಿದು ಹಂಚಿ ಬಿಡ್ತಾರೆ, ವೆಲ್ತ್ ಡಿಸ್ಟ್ರಿಬ್ಯೂಷನ್ ಇವರ ಭರವಸೆ. ಈ ಎಲೆಕ್ಷನಲ್ಲಿ ಗೆದ್ದರೆ ಹುಷಾರಾಗಿರಿ, ಹೆಚ್ಚು ಮಕ್ಕಳಿರೋರಿಗೆ ನೀವು ಕಷ್ಟಪಟ್ಟಂಥ ಆಸ್ತಿ ಪಾಸ್ತಿ ಹಂಚಿಬಿಡ್ತಾರೆ ಅನ್ನೋದಾಯಿತು. ಅದಾದ ಮೇಲೆ ಕರ್ನಾಟಕ ಗೌರ್ಮೆಂಟನ್ನೇ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ರು. ಮಧ್ಯಪ್ರದೇಶ, ರಾಜಸ್ಥಾನ ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿನ ಪ್ರಚಾರದ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನೇ ಟಾರ್ಗೆಟ್ ಮಾಡಿ OBC ಹಕ್ಕನ್ನು ಕಿತ್ತು, ಅವ್ರಿಗೆ ಬರಬೇಕಾಗಿರೋದನ್ನು ಕಿತ್ತು ಮುಸಲ್ಮಾನರಿಗೆ ಕೊಡೋದಕ್ಕೆ ಹಿಂಬಾಗಿಲಿನ ಪ್ರಯತ್ನ ಶುರು ಮಾಡಿದೆ. ಸಾಕ್ಷಿನೂ ತಗೊಳ್ಳಿ ಅಂತ ಮೋದಿ ಟೀಮ್ ತಿರುಗಿ ಬಿತ್ತು. ನೀವು ಪತ್ರ ಬರೆದಿರುವಂಥ ರಹಸ್ಯ ಗೊತ್ತಿಲ್ಲ ಅಂದ್ಕೊಂಡ್ರ, ಈಗೇನಾದರೂ ವಾದ ಮಾಡಬಹುದು ಅಂತ. ಅದಾದ ಮೇಲೆ ಈಗ ನೋಡಿ, ಮೊದಲೇ ದೊಡ್ಡ ಮಟ್ಟದಲ್ಲಿದು ಸಮರ ಆಗಿದೆ. ಮೊದಲ ಬಾರಿ ಮೋದಿ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಧಾನಿಯಾದ ಮೇಲೆ ನೋಡದೇ ಇರುವಂಥ ಒಂದು ಹೊಸ ಸ್ವರೂಪದ ದರ್ಶನ ಮಾಡಿಸಿದ್ರು. ಓಪನ್ ಆಗಿ ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಮುಸಲ್ಮಾನ್ ತುಷ್ಟೀಕರಣದ ಹೆಸರಲ್ಲಿ ಅಂತ ಬಾಯ್ಬಿಟ್ಟು ಮಾತಾಡುವ ಮೂಲಕ. ಈಗ ನೋಡಿ, ಕೈ ಮಂತ್ರಿಯ ಸ್ಟೇಟ್ಮೆಂಟ್ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಮನಮೋಹನ್ ಸಿಂಗ್ ಅವರ ವಿಡಿಯೋ ಬಿಟ್ಟಿದ್ರು, ಒಂದಲ್ಲ ಎರಡೆರಡು ಸಲ. ಮುಸಲ್ಮಾನರಲ್ಲಿ ಬಡವರಿಗೆ ಈ ದೇಶದ ಆಸ್ತಿಯ ಮೇಲೆ ಹೆಚ್ಚು ಹಕ್ಕಿದೆ, ಮುಸಲ್ಮಾನರಿಗೆ ಈ ದೇಶದ ಸಂಪತ್ತಿನ ಮೇಲೆ ಮೊದಲನೇ ಹಕ್ಕಿದೆ. ಇಂಥದ್ದೆಲ್ಲ ವಿಡಿಯೋ ವೈರಲ್ ಆಗಿದ್ದಾಯಿತು. ಕೈಗೆ ಮುಜುಗರಾಗಿ ಡ್ಯಾಮೇಜ್ ಕಂಟ್ರೋಲ್ ಸಮಜಾಯಿಷಿ ಕೊಡುವಂತಹ ಪ್ರಯತ್ನನೂ ಮಾಡಬೇಕಾಯಿತು. ಈಗ ನೋಡಿ, ತೆಲಂಗಾಣ ಮಿನಿಸ್ಟರ್ ಹೇಳಿಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ಕೈ ಪಾಳ್ಯದಲ್ಲಿ ಇದು ಬೇಕಿತ್ತ ಈ ಟೈಮಲ್ಲಿ ಅನ್ನುವಂತೆ. ತೆಲಂಗಾಣದ ಮಿನಿಸ್ಟರ್ ತುಮ್ಮಲ ನಾಗೇಶ್ವರ್ ರಾವ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈಗ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಅರ್ಥವೇ ಮುಸ್ಲಿಂ ಸೋದರರ ಪಕ್ಷ ಅಂತ. ನಮಗೆ ಅಂದರೆ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಹಿಂದೂಗಳ ಮತವೇ ಬೇಕಾಗಿಲ್ಲ, ಹಿಂದೂಗಳ ಬಲ ಬೇಕಾಗೇ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮತ ಹಾಕದೇ ಇದ್ದಲ್ಲಿ ನಾವು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಯೇ ಇರಲಿಲ್ಲ. ಕಾಂಗ್ರೆಸ್ ಗೆಲ್ಲೋದಕ್ಕೆ ಹಿಂದೂಗಳ ಮತ ಬೇಕಾಗೇ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬರು ತೆಲಂಗಾಣದ ಕೈ ಮಂತ್ರಿ ತುಮ್ಮಲ నాగేశ్వర్ రావ్. కాంగ్రెస్ పార్టీ అంటేనే అది ముస్లిం సోదరుల యొక్క పార్టీ, ముస్లింల యొక్క పార్టీ. అది ఆ పార్టీ మీ సొంతం. మీ యొక్క హస్తం లేకుండా కాంగ్రెస్ పార్టీ ఎప్పుడు కూడా అధికారంలోకి రాలే. ఇప్పుడు మళ్ళీ వస్తుంది అంటే అది ముస్లిం సోదరీమణుల యొక్క త్యాగం అని చెప్పి మీకు ఈ సందర్భంగా మనం చెప్తున్నాం. ముస్లింలు ఎక్కడుంటే అక్కడ అన్ని నియోజకవర్గాల్లో ఈనాడు కాంగ్రెస్ పార్టీ గెలవబోతా ఉంది. అంటే మీ యొక్క ಅಲ್ಲಾ ದಯ, ಅಲ್ಲಾ ಕೃಪಾ. ಇದು ಈಗ ಬಿಜೆಪಿಗೆ ಅಸ್ತ್ರ ಆಗಿದೆ. ಕೊನೆಗೂ ಬಾಯಿ ಬಿಟ್ಟು ನೀವೇ ಹೇಳಿದ್ರಲ್ಲ. ಕರ್ನಾಟಕದಲ್ಲೂ ಇದನ್ನ ಪರೋಕ್ಷವಾಗಿ ಜಮೀರ್ ಅಹ್ಮದ್ ಖಾನ್ ಇನ್ನಿತರ ನಾಯಕರು ಹೇಳ್ಕೊಂಡಿದ್ರು. ನೋಡಿ, ಕರ್ನಾಟಕದಲ್ಲಿ ಮುಸಲ್ಮಾನ್ ಬಾಂಧವರು ಈ ರೀತಿ ಒಗ್ಗೂಡಿದ್ದಕ್ಕೆ ಕಾಂಗ್ರೆಸ್ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂತು ಅಂತ. ಹಾಗೆ ಸಿದ್ದರಾಮಯ್ಯನವರ ಭಾಷಣ ಬಿಜೆಪಿಗರಿಗೆ ಅಸ್ತ್ರ ಆಗಿತ್ತು. ಅವ್ರಿಗೆ ಅನುದಾನ, ಅವ್ರಿಗೆ ಹಕ್ಕು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಮಾತ್ರ ಹಕ್ಕ, ಅವ್ರಿಗೆ ಮಾತ್ರ ವಿಶೇಷವಾಗಿ 1000 ಕೋಟಿ ಎತ್ತಿಡ್ತೀರಾ ಅನ್ನೋ ರೀತಿಯಲ್ಲೆಲ್ಲ ಪ್ರಶ್ನೆ ಮಾಡಿದ್ದು ನೋಡಿದ್ದೀವಿ. ಅವ್ರಿಗೂ ಹಕ್ಕು ಅಂತ ನಾ ಹೇಳಿದ್ದು ಅಷ್ಟೇ ಅಂತ ಸಿದ್ದರಾಮಯ್ಯನವರು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಈಗ ಈ ಮಿನಿಸ್ಟರ್ ಕೊಟ್ಟಿರುವ ಹೇಳಿಕೆ, ನಮಗೆ ಹಿಂದೂ ಮತಗಳ ಅವಶ್ಯಕತೆಯೇ ಇಲ್ಲ, ಹಿಂದೂಗಳ ಅವಶ್ಯಕತೆ ಇಲ್ಲ, ಹಿಂದೂಗಳನ್ನು ನಂಬ್ಕೊಂಡು ನಾವು ರಾಜಕಾರಣ ಮಾಡ್ತಾನೆ ಇಲ್ಲ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಈಗ ಬಿಜೆಪಿಗರಿಗೆ ಭರ್ಜರಿ ಆಹಾರ ಆಗಿದೆ. ಯಾಕಂದರೆ ಕಾಂಗ್ರೆಸ್ನ ಮನಸ್ಥಿತಿ ಇದು ಅಂತ ಸಾಬೀತು ಮಾಡೋದಕ್ಕೆ ಎಲ್ಲೆಲ್ಲೋ ಸುತ್ತಕೊಂಡು ಏನೇನೋ ವಿಚಾರಗಳನ್ನು ತೆಗೆದುಕೊಂಡು ಬರ್ತಿರೋ ಕಮಲ ಪಡೆಗೆ ಈಗ ಹೌದು ನಮ್ಮ ಮನಸ್ಥಿತಿಯೇ ಹಾಗೆ ಅಂತ ಓಪನ್ ಆಗಿ ಹೇಳಿರೋದು. ಅದು ಒಬ್ಬ ಮಂತ್ರಿ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಮಂತ್ರಿಯೇ ಹೇಳಿರೋದು. ಮೋದಿ ಹೇಳ್ತಾ ಇರೋದಕ್ಕೆ, ಮೋದಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ನ ವಿರುದ್ಧ ಬಿಟ್ಟಿರುವ ಅಸ್ತ್ರಕ್ಕೆ ದೊಡ್ಡ ಬಲವನ್ನು ತುಂಬಿದಂತಾಗಿದೆ. ಕರ್ನಾಟಕ ಮತ್ತು ದಕ್ಷಿಣದ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ
ಇಲ್ಲಿಗೆ ಆಗಮಿಸಿದ ಹೊತ್ತಲ್ಲಿ ನೋಡಿ ಮಿನಿಸ್ಟರೇ ಹೇಳಿದ್ದಾರೆ ಅಂತ ಗುಡುಗೋದಕ್ಕೆ ಮತ್ತೆ ಕಮಲ ಪಡೆ ಸಿದ್ಧತೆಯನ್ನು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಕೈಮಂತ್ರಿಯ ವಿರುದ್ಧ ಈಗ ಮುಗಿಬೀಳ್ತಿರೋದು. ವಿಡಿಯೋ ವೈರಲ್ ಮಾಡುವ ಮೂಲಕ ಒಂದು ಕಡೆ ರಾಹುಲ್ ಗಾಂಧಿಯವರು ನೋಡಿ ನಮ್ಮ ಪ್ರಣಾಳಿಕೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಮೋದಿ ವೇದಿಕೆಯ ಮೇಲೆ ಅತ್ರೂ ಡೌಟ್ ಇಲ್ಲ, ಅಷ್ಟು ಹೆದರು ಹೋಗಿದ್ದಾರೆ, ಅಷ್ಟು ವೀಕ್ ಆಗಿದೆ BJP. ಈಗ ಈ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ, ನಮ್ಮ ಪ್ರಣಾಳಿಕೆಗೆ ಕಂಪಿಸ್ತಾ ಇದೆ. ಮುಂದೊಂದು ದಿನ ವೇದಿಕೆಯಲ್ಲಿ ಪಕ್ಷದ ಪ್ರಚಾರದ ಸಂದರ್ಭದಲ್ಲಿ ಕಣ್ಣೀರಿಟ್ಟು ಮತ ಕೇಳೋ ಪರಿಸ್ಥಿತಿ ಬರುತ್ತೆ ನೋಡಿ ಸದ್ಯದಲ್ಲೇ ಅಂತ ಸವಾಲು ಹಾಕ್ತಿದ್ದಾರೆ. ಈ ಹೊತ್ತಲ್ಲಿ ಕೈ ಮಂತ್ರಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಮಹತ್ವ ಪಡ್ಕೊಳ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.